ಸರ್ ಈ ದೇವ್ರದ್ದು ಏನು ಈ ಬೆಟ್ಟದ ಇತಿಹಾಸ ಏನಾರು ಹೇಳ್ತೀರಾ ಸರ್? ಏನೋ ಗೊತ್ತಾ? ಇದು ಪಟ್ಟಾಭಿರಾಮ ಅಂತ ಹೇಳಿ. ಹಾಂ ಸರ್. ಮತ್ತೆ ಇದು ಏಕಶಿಲಾಮೂರ್ತಿ. ರಾಮದೇವರು ಕೂತಿದ್ದಾರೆ, ತೊಡೆಯ ಮೇಲೆ ಸೀತಾದೇವಿನ ಕೂತ್ಕೊಂಡಿದ್ದಾರೆ, ಬಲಗಡೆ ಲಕ್ಷ್ಮಣ ದೇವರು, ಪಾದದ ಆಂಜನೇಯ ಸ್ವಾಮಿ. ಮತ್ತೆ ಈ ದೇವರ ವಿಗ್ರಹ ಬಂದು ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿರೋದು. ಸುಮಾರು 1000 ವರ್ಷದ ಇತಿಹಾಸ. ಇಲ್ಲಿ ರಾಮದೇವರು ಬಂದಿದ್ದಾರೆ ಸರ್? ರಾಮದೇವರು ವನವಾಸ ಮಾಡಿದರೆ ಒಂದು 5 ವರ್ಷ ವನವಾಸ ಮಾಡಿದ್ದಾರೆ ಅನ್ನೋ ಪ್ರತೀಕ್ಷೆ. ಅವರು ವನವಾಸ ನಿರ್ಬೇಕಾದ್ರೆ ಸೀತಾದೇವಿ ನೀರು ಸಿಗತಾ ಇದ್ದಾಗ ಎರಡೊಂದು ಕಲ್ಯಾಣ ಇದೆ. ಅದು ರಾಮತೀರ್ಥ ಅಂತ ಹೇಳಿ. ರಾಮದೇವರು ಬಾಣ ಬಿಟ್ಟು ನೀರು ಬರ್ತಿರೋದು, ಅದು ಆಳನೆ ಕಂಡಿಡಿದಿಲ್ಲ. ಮತ್ತು ಎಷ್ಟು ವರ್ಷ ಮಳೆ ಬಡಿದ್ರು ನೀರು ಗೊತ್ತಲ್ಲ, ಅವರು ಯಾವಾಗಲೂ ನಡೀತಾ ಇರುತ್ತೆ. ಯಾಕಂದ್ರೆ ನಿಮಗೆ ಹೊರಗಡೆ ಉದ್ದದ ಬಂಡೆಗಳು ಕಾಣುತ್ತೆ. ಅದು ಒಂದು ಸಪ್ತಋಷಿಗಳು ಅಂತೇಳಿ. ಆ 7 ಜನ ಋಷಿಗಳು ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ. ತಪಸ್ ಮಾಡಿಗೆ ಕಲ್ಲಾಗಿದೆ. 7 ಬಂಡೆಗಳಿದೆಯಾ ಸರ್ ಅಲ್ಲಿ? ಆ 7 ಬಂಡೆಗಳಿದೆಯಾ? ಇದೆ, ಮುಂದೆ ಕಾಣುತ್ತೆ. ಓಕೆ. ಇದು ಋಷಿಗಳ ಹೆಸರು ಏನಾದ್ರು ಐಡಿಯಾ ಇದೆ ಸರ್? ಸರ್ ಸಪ್ತಋಷಿಯಿಂದ 7 ಜನ. ಓಕೆ, ಸಪ್ತಋಷಿಗಳು. ಸರಿ ಸರಿ ಸರ್, ಸಪ್ತಋಷಿಗಳು. ಓಕೆ ಸರ್, 7 ಜನ. ಇಲ್ಲಿ ಗುರುಗಳು ಪ್ರತಿಷ್ಠಾಪನೆ ಇದ್ದಾವೆ. ರಾಮಾಚಾರ್ಯರು ನಮ್ಮಳವಾರು. ಹಾಂ ಸರ್, ಥ್ಯಾಂಕ್ ಯು ಸರ್. ಅದು ತೊಡೆ ಮೇಲೆ ಪಟ್ಟಾಭಿರಾಮ ಸೀತಾದೇವಿ ಫೋಟೋದಲ್ಲಿ ಸೇಮ್ ಅದೇ ಥರ ಇದು. ಓಕೆ.